ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ರೆಸಿಪಿ ಬಹಳ ಆರೋಗ್ಯಕರವಾದ ಪಾನೀಯ ಅಂತ ಹೇಳ್ಬೋದು. ರಾಗಿಯಿಂದ ಮಾಡಿದಂತಹ ಈ ಒಂದು ಪಾನೀಯ ಯಾರಿಗೆಲ್ಲ ಈ ಸಮ್ಮರಲ್ಲಿ ತುಂಬ ಟಯರ್ಡ್ ಆಗ್ತದೆ, ಸ್ವಲ್ಪ ಕೆಲಸ ಮಾಡಿದರೆ ಸಹ ಆಯಾಸ ಅಂತ ಯಾರು ಹೇಳ್ತಾರೆ ಅಂಥವರು ಈ ಒಂದು ಪಾನೀಯವನ್ನು ಮಾಡಿಟ್ಟು ಇಡೀ ದಿವಸ ಅಂದರೆ ಸ್ವಲ್ಪವೇ ಕುಡಿದ್ರೆ ಅದು ಫ್ರಿಜ್ಜಲ್ಲಿಟ್ಟು ಸಹ ಆಗ್ತದೆ. ಸಂಜೆ ಒಳಗೆ ಮಾತ್ರ ಕಾಲ್ ಮಾಡಬೇಕು, ಬೆಳಿಗ್ಗೆ ಮಾಡಿದ್ದನ್ನು. ಅಂತಹ ಒಂದು ಆರೋಗ್ಯಭರಿತವಾದ ಪಾನೀಯ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಮಕ್ಕಳಿಗೆ ಸಹ ಬಹಳ ಪ್ರಿಯವಾದದ್ದು. ಇದಕ್ಕೆ ನಾನು ಯಾವುದೇ ಒಂದು ಬೆಲ್ಲ ಉಪಯೋಗಿಸಲಿಲ್ಲ, ಅದರ ಬದಲು ಸಕ್ಕರೆ ಸಹ ಯೂಸ್ ಮಾಡಲಿಲ್ಲ. ಕೇವಲ ಈ ಡೇಟ್ಸ್ ಏನು ಖರ್ಜೂರವನ್ನು ಯೂಸ್ ಮಾಡಿದಂತಹ ಈ ಒಂದು ಆರೋಗ್ಯಕರವಾದ ಪಾನೀಯವನ್ನು ಹೇಗೆ ಮಾಡೋದೇನು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ 2 ಚಮಚದಷ್ಟು ರಾಗಿ ಉಂಟು. ಈ ರಾಗಿಯನ್ನು ಬಳಸಿ ನಾವೊಂದು ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ಡ್ರಿಂಕ್ ಅನ್ನೋದು ಸಹ ಈ ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸಿದಂಥದ್ದು ಮಾಡೋಣ. ಈಗ ಮೊದಲಿಗೆ ನಾವೇನು ಮಾಡಿಟ್ಟಿದ್ದೇನೆ ಹೇಳಿದರೆ, ನಾನು ಸ್ವಲ್ಪ 1 ಚಮಚದಷ್ಟು ಈ ಕಾಮಕಸ್ತೂರಿ ಸಬ್ಜಾ ಬೀಜವನ್ನು ನೆನೆಸಿಟ್ಟುಕೊಂಡಿದ್ದೇನೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಹಾಕಿದಷ್ಟು ನೀರಿಗೆ ಒಂದು 10 ನಿಮಿಷ ಹಾಕಿಟ್ಕೊಂಡ್ರೆ ಸಾಕಾಗ್ತದೆ. ಆದರೆ ಇಲ್ಲಿ ಬಾದಾಮ್ ಇದನ್ನು ಮಾತ್ರ ನೀವು ರಾತ್ರಿಯೇ ನೆನೆಸಿಟ್ಟುಕೊಳ್ಬೇಕು. ಹಾಗಾದರೆ ಸ್ವಲ್ಪ ಒಳ್ಳೆ ಸಿಪ್ಪೆ ತೆಗಿಲಿಕ್ಕೆ ಸುಲಭವಾಗಿ ಬರ್ತದೆ. ಸ್ವಲ್ಪ ಬಾದಾಮ್ ಬೇಕು ನಮಗೆ. ಒಂದು ಸಣ್ಣ ತುಂಡಿನಷ್ಟು ತೆಂಗಿನ, ಇದರಲ್ಲಿ ಇಷ್ಟು ಸಣ್ಣ ಸಾಕು, ಹಾಫ್ ದ ತೆಂಗಿನ ತುರಿ ಇದ್ದರೆ ಸಾಕ್ತದೆ. ತೆಂಗಿನ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಖರ್ಜೂರ, ಸೊ ಇನ್ನು ಒಂದು ಸಣ್ಣ ತುಂಡು ಬೀಟ್ರೂಟ್ ಬೇಕಾಗ್ತದೆ ನಮಗೆ, ಅದು ಆಪ್ಷನಲ್. ಈಗ ಮೊದಲಿಗೆ ನಾವೇನು ಮಾಡೋ ಹೇಳಿದರೆ, ಒಂದು ಪಾತ್ರೆಯನ್ನು ತೆಗೆದುಕೊಂಡು ಇದರಲ್ಲಿ ಈ ಒಂದು 2 ಚಮಚ, ಬೇಕಿದ್ದರೆ ಚಮಚಗಳ ಅಳತೆ ಮಾಡಿಕೊಂಡು ಸಹ ಮಾಡ್ಕೊಳ್ಬೋದು ನಾವು. ನೋಡಿ 1 2 ಉಂಟು ಇದರಲ್ಲಿ. ಅದಕ್ಕೀಗ 1-1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಒಳ್ಳೆ ಕಲಡಿಕೊಳ್ಬೇಕದು ನೀರು. ಈ 2 ಚಮಚ ಆದರೆ ಇದಕ್ಕೆ 1-1.5 ಲೋಟ ಸಹ ಬೇಡ, 1/4 ಲೋಟದಷ್ಟು ಸಾಕು. ನೋಡಿ ಇದು ಒಳ್ಳೆ ತೆಳುವಾಗಬೇಕು. ಇನ್ನು ಚೂರು ಹಾಕ್ಕೊಳ್ತೇನೆ. ಇಷ್ಟನ್ನೀಗ ನಾವು ಒಲೆಯ ಮೇಲಿಟ್ಟುಕೊಂಡು ಇದನ್ನು, ಅದಕ್ಕೆ 1 ಕಲ್ಲಿನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತೇನೆ. ಒಂದೇ ಒಂದು, ಅಥವಾ ಪಿಂಕ್ ಸಾಲ್ಟ್ ಸಹ ಹಾಕ್ಕೊಳ್ಬೋದು, ಯಾವ ಸಹ ಆಗ್ಬೋದು. ನಾನೀಗ ರಾಕ್ ಸಾಲ್ಟು 1 ಕಲ್ಲಿನಷ್ಟು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಇಲ್ಲಿ ಈ ರೀತಿಯಾಗಿ ಇದು ದಪ್ಪ ಆಗ್ತಾ ಹೋಗ್ತದಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಇದನ್ನು, ತುಂಬ ಗಟ್ಟಿ ಬೇಡ, ನಾವು ಸಾಧಾರಣ ನೋಡಿ ಈ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗ್ತದೆ. ಸೊ ಬಟ್ ಬೇಯಬೇಕದು. ಸೊ ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ಈ ರೀತಿಯಾಗಿ ಮಾಡಿಟ್ಟುಕೊಂಡೆ. ಸ್ವಲ್ಪ ನೀರಾಗಿ ಇದ್ದರೆ ಸಹ ತೊಂದರೆ ಇಲ್ಲ, ಸಾಕು. ಇಷ್ಟನ್ನೀಗ ನಾವು ಆಫ್ ಮಾಡಿಕೊಂಡು ನಾವು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ. ಈಗ ಆಫ್ ಮಾಡ್ಕೊಳ್ತಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಲಿ. ಆ ಹೊತ್ತಿಗೆ ನಾವಿಲ್ಲಿ ಈ ಒಂದು ತೆಂಗಿನ ತುರಿಯನ್ನು, ತೆಂಗಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ಈಗ ಈ ಒಂದು ತೆಂಗಿನಕಾಯಿಯನ್ನು ಸಣ್ಣ ತುಂಡು ಸಾಕು ನಮಗೆ ಇದಕ್ಕೆ. ಯಾಕೆಂದರೆ ನಾವು ಬಾದಾಮನ್ನು ಸಹ ಹಾಕ್ಕೊಳ್ತಿದ್ದೇವೆ. ಸೊ ಅಲ್ಲಿ ಗ್ರೈಂಡ್ ಮಾಡಲಿಕ್ಕೆ ನಮಗೆ ಸುಲಭ ಆಗಬೇಕು ಹೇಳಿ ಇಷ್ಟನ್ನು ಮಾಡ್ತಿದ್ದೇನೆ ನಾನು. ಇನ್ನು 1 ತುಂಡು ಬೀಟ್ರೂಟ್ ಸಣ್ಣದು ಸಾಕು. ಕಲ್ಲರಿಗೆ ಬೇರೆ ನಾವೇನು ಹಾಕದೆ ಇದರದ್ದೇ ಕಲ್ಲರ್ ಸಾಕು. ಇದರ ಕಲ್ಲರ್ ಒಳ್ಳೆ ಕೊಡ್ತದೆ ಇದು ಮಾಡಿದರೆ. ಇನ್ನು ಈ ಒಂದು ಡೇಟ್ಸ್, ಇದರಲ್ಲಿ ಬೀಜವನ್ನು ತೆಗೆದುಕೊಂಡು ರೆಡಿ ಮಾಡಿಕೊಳ್ಳೋಣ. ಎಲ್ಲವನ್ನು ಒಟ್ಟಿಗೆ ಇಟ್ಟುಕೊಳ್ತಿದ್ದೇನೆ. ನೋಡಿ ಬಾದಾಮಿನ ಸಿಪ್ಪೆಯನ್ನು ತೆಗೆದುಕೊಂಡು ಎಲ್ಲ ಸಿಪ್ಪೆಯನ್ನು ಸಹ ಇದರಲ್ಲಿ ಎಲ್ಲ ಒಟ್ಟಿಗೆ ಹಾಕೊಳ್ಳೋಣ. ಎಲ್ಲ ಈ ಸೀಡ್ಸ್ ಎಲ್ಲ ತೆಗೆದಾಯಿತು, ಇದರ ಸಿಪ್ಪೆ ತೆಗೆದು ರೆಡಿ ಆಯಿತು. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದರಲ್ಲಿ ಒಂದು 10 ಬಾದಾಮಿ ಇದ್ದರೆ ಇದನ್ನು ನೆನೆಸಿಟ್ಟುಕೊಂಡು ಮಾಡಬೇಕು. 5 ಈ ಡೇಟ್ಸ್ ಖರ್ಜೂರ, ಹಸಿ ಖರ್ಜೂರ ಯೂಸ್ ಮಾಡಿದ್ದೇನೆ. ನೋಡಿ 2 ಚಮಚದಷ್ಟು ತೆಂಗಿನ ತುರಿಯಲ್ಲ, ಇದು ಕಟ್ ಮಾಡಿಕೊಂಡದ್ದು ನಾನು. ಮತ್ತು 1 ಸಣ್ಣ ತುಂಡು ಬೀಟ್ರೂಟನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಟು ಮಾಡಿದೆ. ಇದನ್ನೊಮ್ಮೆ ಒಳ್ಳೆ ಚೆನ್ನಾದ ಒಂದು
ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಚೂರು ನೀರನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಈ ರೀತಿಯಾಗಿ ಗ್ರೈಂಡಾಗಿ ಬಂತು. ನಾನು ಸಣ್ಣ ಗ್ರೈಂಡರಲ್ಲಿ ಯಾಕೆ ಮಾಡಿದೆ ಹೇಳಿದರೆ, ಈ ಬಾದಾಮಿ ಎಲ್ಲ ಚೆನ್ನಾಗಿ ಪೌಡರ್ ಆಗಬೇಕಾದ್ರೆ ಇಂಥ ಸಣ್ಣ ಗ್ರೈಂಡರೇ ಬೇಕಾಗ್ತದೆ. ಈಗ ಈ ಸಣ್ಣ ಗ್ರೈಂಡರ್ನಿಂದ ನಾವು ಎಲ್ಲ ಇದನ್ನು ನೋಡಿ, ಇದು ಸಹ ಸಣ್ಣದಾಗಿದೆ. ಈ ತಣ್ಣಗಾದಂಥದ್ದನ್ನು ಇದನ್ನೀಗ ಪಕ್ಕಕ್ಕಿಟ್ಟು ಇದಕ್ಕೆ ಒಂದು ದೊಡ್ಡ ಗ್ರೈಂಡರಲ್ಲಿ ಎಲ್ಲವನ್ನು ಹಾಕೊಳ್ಳೋಣ. ಇನ್ನು ಈ ಪೇಸ್ಟ್, ಅದಕ್ಕೆ ಏನು ಸಕ್ಕರೆ ಬೆಲ್ಲ ಯಾವುದು ಯೂಸ್ ಮಾಡಲಿಕ್ಕಿಲ್ಲ. ಈ ಖರ್ಜೂರ ನಿಮಗೆ ಎಷ್ಟು ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೇಕು. ಸ್ವಲ್ಪ ಹೆಚ್ಚು ಸ್ವೀಟ್ ಬೇಕಾದರೆ ಹೆಚ್ಚು ಹಾಕಿದರೆ ಆಯಿತು. ಇನ್ನೀಗ ಇದಕ್ಕೆ ನೀರು ಕುದಿಸಿ ತಣಿಸಿದಂತಹ ನೀರನ್ನೇ ಹಾಕ್ಕೊಳ್ಬೇಕು ನಾವು. ನೋಡಿ, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಈಗ ಇದನ್ನು ಪುನೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ಉಂಟು. ರಾಗಿ ಮತ್ತು ಮಾಡಿಟ್ಟಂತಹ ಪೇಸ್ಟ್ ಇಷ್ಟನ್ನು ಒಮ್ಮೆ ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಒಳ್ಳೆ ಏನು ಕಲರ್ ಬಂದು ನೋಡಿ. ಒಂದು ಬೀಟ್ರೂಟ್ ಹಾಕಿದರೆ ಬೇರೆ ಯಾವ ಕಲರನ್ನು ಸಹ ಹಾಕ್ಕೊಳ್ಬೇಕಂತಿಲ್ಲ. ಈಗ ಪುನಃ ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನೇ ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಇಷ್ಟನ್ನು ಹಾಕಿ ಇನ್ನು ಇದನ್ನು ಚೆನ್ನಾಗಿ ಗಾಳಿಸಿಕೊಳ್ಳೋಣ. ಸೊ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಬರ್ತದೆ. ಇದನ್ನು ಮತ್ತು ಏನೆಲ್ಲ ಹಾಕಬೇಕಂತ ತೋರಿಸ್ತೇನೆ. ಸುದೀಗೊಮ್ಮೆ ಎಲ್ಲ ಹೀಗೆ ಈ ರೀತಿ ನೋಡಿ, ಹೀಗೆ ಗಾಳಿಸುವಾಗ ಚೆನ್ನಾಗಿ ಬರ್ತದೆ. ನೋಡಿ ಇಷ್ಟು ಬಂತು. ಈಗ ಒಮ್ಮೆ ಈ ಏನು ಉಳಿದಿದೆ ಈ ಒಂದು ಇದಕ್ಕೆ ಪುನಃ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಒಂದು ಸರ್ತಿ ಇದನ್ನು ಹೀಗೆ ಈ ರೀತಿಯಲ್ಲಿ ಸೋಸಿಕೊಳ್ಬೇಕು. ಅಥವಾ ನೀವು ಬಟ್ಟೆಯಲ್ಲಿ ಸಹ ಸೋಸಿಕೊಳ್ಬೋದು. ಆದರೆ ಈ ಒಂದು ಬೀಟ್ರೂಟ್ ಹಾಕೋದ್ರಿಂದ ಬಟ್ಟೆ ಸ್ವಲ್ಪ ಕಲರ್ ಆಗ್ತದೆ, ನ್ಯಾಚುರಲ್. ಬಟ್ ಸುಸ್ತು ಯಾರಿಗೆಲ್ಲ ಈ ಸೆಕೆಯಲ್ಲಿ ಈ ಸ್ವಲ್ಪ ಕೆಲಸ ಮಾಡಿದರೆ ಸಾಕಾಗ್ತದೆ ಅಂಥವರಿಗೆ ಇದು ರಾಮಬಾಣದ ಕೆಲಸ ಮಾಡ್ತದೆ. ಒಂದು ಇಷ್ಟನ್ನು ಮಾಡಿಟ್ಟುಕೊಂಡು ಫ್ರಿಜ್ಜಲ್ಲಿ ಇಟ್ಟುಕೊಂಡ್ರೆ ಉಂಟಲ್ಲ, ರಾತ್ರಿ ಸಂಜೆ ತನಕ ಕುಡಿಬೋದು. ಎಲ್ಲರಿಗೆ ಸಹ ಮನೆಯವರಿಗೆ ಮಾಡಿಕೊಡ್ಬೋದು. ಅಷ್ಟೊಂದು ರುಚಿಕರವಾಗ್ತದೆ. ಬೇಡದಿದ್ದರೆ ನೋಡಿ ಇದರ ಒಟ್ಟಿಗೆ ಕಲಡಿಸಿಕೊಂಡು ಸಹ ಕುಡಿಬೋದು, ಹಾಗೆ ಸಹ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನಾವು ಐಸನ್ನು ಸ್ವಲ್ಪ ಗುದ್ದಿಕೊಂಡು ಹಾಕೊಳ್ಳೋಣ. ಸೊ ಐಸ್ ಹಾಕಿದರೆ ಕೂಡಲೇ ಈ ಒಂದು ಸೆಕೆಗೆ ಬಹಳ ತಂಪು ಸಾಕ್ತದೆ. ಅದರೊಟ್ಟಿಗೆ ಸಬ್ಜ ಬೀಜ ಸಹ ಬೇಕು. ಸೊ ಐಸ್ ನಾನು ಯಾವಾಗಲೂ ಹೇಳುವ ಹಾಗೆ ಹೀಗೆ ನಾನು ಮಾಡಿಟ್ಟುಕೊಳ್ಳೋದು ಬಿಸಿ ತಣ್ಣಗಾದ ನೀರನ್ನು. ಸೊ ಐಸನ್ನು ಸ್ವಲ್ಪ ಹಾಕೊಳ್ಳೋಣ. ವೀಕ್ಷಕರೇ ನೋಡಿ, ಐಸ್ ಹಾಕಿ ರೆಡಿ ಆಯಿತು. ಹೀಗೆ ಬಂತು ನೋಡಿ. ಈಗ ಇಲ್ಲಿ ಟೇಸ್ಟ್ ನೋಡಿ, ಸಪ್ಪೆ ಇದ್ದರೆ ಕರೆಕ್ಟ್ ಉಂಟು. ಈ ಯಾರಿಗೆ ಸ್ವಲ್ಪ ಹೆಚ್ಚು ಸ್ವೀಟ್ ಬೇಕು ಅಂಥವರು ಬೆಲ್ಲ ಹಾಕ್ಬೋದು, ಅಥವಾ ಹೆಚ್ಚು ಖರ್ಜೂರವನ್ನು ಹಾಕಿ ಸಹ ಮಾಡ್ಬೋದು. ನೋಡಿ ಐಸ್ ಆಲ್ರೆಡಿ ಕರಗಿ ಆಯ್ತು ಇದರಲ್ಲಿ. ಈಗ ಇದಕ್ಕೆ ನಾವು ಕಾಮಕಸ್ತೂರಿ ಬೀಜ ನೆನೆಸಿಟ್ಟದನ್ನು ಹಾಕೊಳ್ಳೋಲ್ಲ. ಇನ್ನೂ ಸಹ ತಂಪಾಗಿ ಬರುವಂತಹ ಬಹಳ ರುಚಿಕರವಾದ ಒಂದು 3-4 ಮಂದಿಗೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಬೋದು. ನೋಡಿ ಹೇಗೆ ಬಂತು ಹೇಳಿದರೆ, ಯಾರಿಗೆಲ್ಲ ಸುಸ್ತು ಉಂಟು, ಅದು ಸಹ ಈ ಸಮ್ಮರ್ ಸೀಸನ್ನಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸಾಕು, ಬಹಳ ಸುಸ್ತಾಗ್ತದೆ ಅಂಥವರಿಗೆ ಹೇಳಿ ಮಾಡಿಸಂತಹ ಒಂದು ಆರೋಗ್ಯಭರಿತವಾದ ಒಂದು ಪಾನೀಯ ರೆಡಿಯಾಗಿದೆ. ಅದು ಸಹ ರಾಗಿಯ ಆರೋಗ್ಯಭರಿತ ಗುಣಗಳು ನಮಗೆಲ್ಲ ಗೊತ್ತಿರುವಂತಹದ್ದೇ. ಇಂತಹ ಒಂದು ಗ್ಲಾಸ್ನಷ್ಟು ಕುಡಿದ್ರೆ ಸಾಕು, ಸುಸ್ತು ಹೇಗೆ ಮಾಯ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಸ್ವಲ್ಪ ಕುಡಿಬೋದು. ಮತ್ತು ಸಂಜೆ ಒಳಗೆ ಒಂದು ದಿನದಲ್ಲಿ ಖಾಲಿ ಮಾಡಬೇಕು. ಮಕ್ಕಳಿಗೆ ಸಹ ಇದನ್ನು ಕೊಡ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸೋನ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.